ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪ್ರಜಾಸೌಧ ಆಡಳಿತ ಸಂಕೀರ್ಣಕ್ಕೆ ಪೂಜೆ. 48.32 ಕೋಟಿ ವೆಚ್ಚದಲ್ಲಿ 5.275 ಎಕರೆಯಲ್ಲಿ 5 ಅಂತಸ್ತಿನ ಸುಸಜ್ಜಿತ ಕಟ್ಟಡ. ಸಚಿವ ಈಶ್ವರ್ ಬಿ ಖಂಡ್ರೆ. ಜನಸೇವಾ ಶಾಲೆಯಲ್ಲಿ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಕೃಷ್ಣನ ವೇಷಧಾರಿ ಮಕ್ಕಳು ಬೆಣ್ಣೆಸವಿದ್ದರು. ಮಾತೆಯರಿಂದ ಕೃಷ್ಣನ ತೊಟ್ಟಿಲು ಕಾರ್ಯಕ್ರಮ. ಮಕ್ಕಳು ಮೊಸರು ಗಡಿಗೆ ಒಡೆದು ಸಂಭ್ರಮಿಸಿದರು. ರೇವಣಸಿದ್ದಪ್ಪ ಜಲಾದೆ. ನಿಧಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಭೇಟಿ ನೀಡಿ ಆಸ್ಪತ್ರೆಯನ್ನ ವೀಕ್ಷಿಸಿದರು. ವಸೀಂ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ಬೀದರ್ ಇದರ 14ನೇ ವಾರ್ಷಿಕ ಸಾಮಾನ್ಯ ಸಭೆ ಇಡೀ ರಾಜ್ಯದಲ್ಲಿಯೇ ಮಾದರಿ ಸಹಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಗುರುನಾಥ್ ಜಾಂತಿಕರ್. ಬಸವಕಲ್ಯಾಣ ನಗರದ ಕಾಳಿಗಲ್ಲಿ ವಾರ್ಡ್ ನಂಬರ್ 2ರಲ್ಲಿ 2019ರಲ್ಲಿ ನಗರಸಭೆ ವತಿಯಿಂದ ಮಹಿಳೆಯರಿಗಾಗಿ ಸಾರ್ವಜನಿಕ ಶೌಚಾಲಯವನ್ನು ಕಟ್ಟಿಸಿದ್ದಾರೆ. ಈಗ ದುಸ್ಥಿತಿಯಲ್ಲಿದೆ, ಕೂಡಲೇ ಸರಿಪಡಿಸಬೇಕೆಂದು ಧನರಾಜ್ ಡಿ ರಾಜೋಳೆ ತಿಳಿಸಿದರು. ಬೀದರ್ನ ಬಂಜಾರ ಸಮುದಾಯದ ಕಾರ್ಯದರ್ಶಿ ಕೃಷ್ಣ ರಾಥೋಡ್ ಅವರ 17ನೇ ಹುಟ್ಟುಹಬ್ಬವನ್ನು ಬೀದರ್ ಜಿಲ್ಲಾ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಗೆಳೆಯರ ಬಳಗದ ವತಿಯಿಂದ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ಕಳೆದ 15 ವರ್ಷಗಳಿಂದ ಜಿಲ್ಲೆಯ ಸಾರ್ವಜನಿಕರ ಬೇಡಿಕೆಯಾಗಿದ್ದ ಸುಸಜ್ಜಿತ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣಕ್ಕೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಇಂದು ಹಳೆಯ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದ್ದರು. ನಂತರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಕಳೆದ ಏಪ್ರಿಲ್ 16ರಂದು ಮುಖ್ಯಮಂತ್ರಿಗಳು ಜಿಲ್ಲಾಡಳಿತ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಂದು ಔಪಚಾರಿಕವಾಗಿ ಪೂಜೆ ಸಲ್ಲಿಸಿ ಭವ್ಯ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಅಡೆತಡೆ ಬರದಂತೆ ಸುಲಲಿತವಾಗಿ ಕಾಮಗಾರಿ ಪೂರ್ಣಗೊಳ್ಳುವ ನಿಟ್ಟಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಚಾಲನೆ ನೀಡಲಾಗಿದೆ ಎಂದರು. ಮೊದಲ ಹಂತದಲ್ಲಿ 8 ಕಚೇರಿಗಳು, ಕಟ್ಟಡಗಳು ಆರಂಭವಾಗಲಿವೆ. 2ನೇ ಹಂತದಲ್ಲಿ ಉಳಿದ ಕಚೇರಿಗಳನ್ನು ಸಹ ಆರಂಭಿಸಲಾಗುವುದು. ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದೇವೆ. ಬರುವ ದಿನಗಳಲ್ಲಿ ಭವ್ಯ ಕ್ರೀಡಾಂಗಣವನ್ನು ಸಹ ನಿರ್ಮಿಸಲಾಗುವುದು. ಬೀದರನ್ನ ಮಹಾನಗರ ಪಾಲಿಕೆಯನ್ನಾಗಿ ಘೋಷಿಸಲಾಗಿದ್ದು, ಹೆಚ್ಚಿನ ಅನುದಾನ ತರಲಾಗುವುದು. ಸ್ವಚ್ಛ ಸುಂದರ ಹಸಿರು ಬೀದರ್ ನಿರ್ಮಿಸಲು ಸಹಕಾರಬದ್ಧವಾಗಿದೆ. ಹಸಿರು ಹೆಚ್ಚಿಸಲು ಪ್ಲಾಸ್ಟಿಕ್ ಮುಕ್ತ ಬೀದರ್ಗೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಸಚಿವ ಈಶ್ವರ್ ಬಿ ಖಂಡ್ರೆ ನುಡಿದರು. ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಉತ್ತಮ ಸುಸಜ್ಜಿತ ಭವ್ಯ ಪ್ರಜಾಸೌಧ ನಿರ್ಮಿಸುವುದು ಮಹಾನಗರ ಪಾಲಿಕೆಗೆ 200 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ವಿನಂತಿಸಲಾಗಿದೆ. IAS ಅಧಿಕಾರಿಯನ್ನ ಹಾಗೂ 400 ಸಿಬ್ಬಂದಿಗಳ ನೇಮಕಕ್ಕೂ ಸಹ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಭಿವೃದ್ಧಿಯ ಜೊತೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯನ್ನ ಬಾಳುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡಿ, ಗುತ್ತಿಗೆದಾರರು ನಿಗದಿತ ಅವಧಿಯೊಳಗೆ ಉತ್ತಮ ಗುಣಮಟ್ಟದ ಪ್ರಜಾಸೌಧ ನಿರ್ಮಿಸಲಿ ಎಂದರು. ಸಾರ್ವಜನಿಕರು ಸೆಲ್ಫಿ ತೆಗೆದುಕೊಳ್ಳುವಂತಹ ಮಾದರಿ ಬೃಹತ್ ಕಟ್ಟಡ ನಿರ್ಮಾಣವಾಗಲಿ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಲೋಕೋಪಯೋಗಿ ಇಲಾಖೆಯ ಇಇ ಶಿವಶಂಕರ್ ಕಾಮಶೆಟ್ಟಿ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿಯಲ್ಲಿ ಇಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ನೊಂದ ಬೆಂದ ಜನ ಏನು ಬರ್ತಾರೆ ಅವರಿಗೆ ಸವಲತ್ತು ಕೊಡುವಂಥದ್ದು ಇದು ಒಂದು ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಸರ್ಕಾರದ್ದು ಜಿಲ್ಲಾಡಳಿತ ಕೇಂದ್ರ ಅಂತೇಳಿ ಹೇಳಿದರೆ ಅತ್ಯಂತ ಮಹತ್ವದಾದಂಥ ಒಂದು ಕೇಂದ್ರ. 5 ಅಂತಸ್ತಲ್ಲಿ 8 ಕಚೇರಿಗಳು ಬರ್ತಾ ಇದೆ. ಇಲ್ಲಿ DC ಕಚೇರಿ ಜೊತೆಲಿ AC ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ, SLO ಕಚೇರಿ, ಈಗ ಒಂದು 8 ಕಚೇರಿಗಳು ಇಲ್ಲಿ ಬರ್ತವೆ. 1ನೇ ಹಂತದ ಕಾಮಗಾರಿ ಈಗ ಪ್ರಾರಂಭ ಮಾಡಿದ್ದೇವೆ. 2ನೇ ಹಂತದಲ್ಲಿ 5 ಎಕರೆ 11 ಗುಂಟೆ ಜಮೀನಿದೆ. ಇಲ್ಲಿರುವಂಥ ನಗರಸಭೆಯ ಜಮೀನನ್ನು ತೆಗೆದುಕೊಂಡು 2ನೇ ಹಂತದಲ್ಲಿ ಇನ್ನೂ ಒಂದು ಬಾಕಿ ಇರುವಂಥ ಏನು ನಮ್ಮ ಕಚೇರಿಗಳಿದ್ದಾವೆ, ವಿವಿಧ ಇಲಾಖೆಗಳಿದ್ದಾವೆ, ಆ ಇಲಾಖೆ ಎಲ್ಲ ಕಚೇರಿಗಳನ್ನು ಸೇರಿಸಿಕೊಂಡು ಇನ್ನೊಂದು ವಿನ್ಯಾಸ ಮಾಡಿ ಮತ್ತೆ ಮುಂದಿನ ವರ್ಷ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಮತ್ತು ಮುಂದಿನ ಆಯವ್ಯಯದಲ್ಲಿ ಅನುದಾನ ಮೀಸಲಿಕ್ಕಿ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತೇವೆ. ಅದರ ಜೊತೆಯಲ್ಲಿ ಹೊಸದಾಗಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿ ಬೀದರ್ ಜಿಲ್ಲೆಯ ಜನರಿಗೆ
ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಬಹಳಷ್ಟು ಮಾಡಿದ್ದಾವೆ, ಮಾಡುವಂಥದ್ದು ಇನ್ನೂ ಬಹಳಷ್ಟು ಇದೆ. ಹೀಗಾಗಿ ಇವತ್ತು ಬೀದರ್ನಲ್ಲಿ ನಾವು ಉತ್ತಮ ರೀತಿಯಲ್ಲಿ ಈಗ ಜಿಮ್ ಅನ್ನುವಾದಂಥ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಜಮೀನು ನೋಡಿ ನಿಗದಿಪಡಿಸಿ ಅಂತ ವಿನ್ಯಾಸ ಮಾಡಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ನನ್ನ ಅನುದಾನ, ರಹೀಂ ಖಾನ್ ಅನುದಾನ ಎಲ್ಲವೂ ಸೇರಿಸಿ ಸರ್ಕಾರ ತಗೋತದೆ ಜಾಗ. ಅದಕ್ಕೆ ನಿಮ್ಮ ಖಾತೆಯಲ್ಲಿ ಬಂದಂಥ ಅನುದಾನ ಇವತ್ತು ಅದಕ್ಕೆ ಎಲ್ಲ ಸೇರಿ ಬಹುದಿನದ ಕನಸಾಗಿರುವಂತಹ ಪ್ರಜಾಸೌಧ ಜಿಲ್ಲಾಡಳಿತ ಕೇಂದ್ರದ ಉದ್ಘಾಟನೆಯ ಶಂಕುಸ್ಥಾಪನೆಯ ಉದ್ದೇಶಿಸಿ ಮಾತನಾಡಿ ಕಲ್ಯಾಣ ಕರ್ನಾಟಕದಲ್ಲಿಯೇ ಬೀದರನ್ನ ನಂಬರ್ 1 ಆಗಿಸುವಂತಹ ಗುರಿಯ ಬಗ್ಗೆ ಮಾತನಾಡಿರುವಂತಹ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಬಿ ಖಂಡ್ರೇಜಿಯವರಿಗೆ ನಾನು ಜಿಲ್ಲಾಡಳಿತ ಬೀದರ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳಿಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. ಜಿಯವರು ಮಾಡಿ ಹೋಗಿದ್ದಾರೆ. ಇವತ್ತು ನಾವು ಅಡಿಗಲ್ ಸಮಾರಂಭ ಒಂದು ಶಂಕುಸ್ಥಾಪನೆ ಗುದ್ದಿ ಪೂಜೆ ಮಾಡಿದ್ವಿ. ಆದಷ್ಟು ನಾನು ವಿನಂತಿ ಮಾಡ್ಕೋತೀನಿ, ನಮ್ಮ PWD ಇಲ್ಲ ಬೇರೆ ಎಲ್ಲ ಆಫೀಸ್ದು ಒಂದು ಬಿಲ್ಡಿಂಗ್ ಪೆಂಡಿಂಗ್ ಇತ್ತು. ಯಾಕಂದರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಅವ್ರು ಆಲ್ರೆಡಿ ಉದ್ಘಾಟನೆ ಮಾಡಿ ಮತ್ತು ಅಲೌನ್ಸ್ಮೆಂಟ್ ಮಾಡಿ ಹೋಗಿದ್ದರು. ನಮ್ಮ ಮುಖ್ಯಮಂತ್ರಿ ಯಾವಾಗಲೂ ನಾವು ಸುಮಾರು ಸಲ ಹೇಳಿದ್ದೇವೆ, ಸರ್ ಸುಮ್ಮನೆ ಘೋಷಣೆ ಮಾಡಿಬಿಡಿ, ಸುಮ್ಮನೆ ಒಂದು ಪತ್ರ ಜಾರಿ ಮಾಡಿಬಿಡಿ, ತಾವು ಒಂದು ಹೇಳಿಬಿಡಿ ಅಂದರು. ಅವ್ರು ಯಾವಾಗಲೂ ಒಪ್ಪಿಲ್ಲ. ನಾ ಯಾವುದು ಹೇಳ್ತೇನೆ ಅದು ಮಾಡೇ ಆಗಬೇಕು, ಫಸ್ಟ್ ದುಡ್ಡು ಇಡ್ತೀನಿ ಆಮೇಲೆ ಮಾತಾಡ್ತೀನಿ ಅಂತ. ಅದ್ರ ಸಲಗೆ ಇದ್ರ ಸಲಗೆ ಅಮೌಂಟ್ ಇಟ್ಟು, ಇಲ್ಲಾಂದ್ರೂ ಹೇಳಿದ್ರು ಏನೋ ಒಂದು 10 ವರ್ಷ ಹಿಂಗೆ ಹೋಗ್ಬೋದಿತ್ತು. ಆಮೇಲೆ ನಾನು ಈಶ್ವರ್ ಖಂಡ್ರೆ ಸಾಹೇಬರು ಎಲ್ಲ ಕ್ಯಾಬಿನೆಟ್ನಲ್ಲಿ ಫೈಟ್ ಮಾಡಿ ಇದು ಅಮೌಂಟ್ ರಿಲೀಸ್ ಆಗಲೇಬೇಕಂತ ಅಮೌಂಟ್ ರಿಲೀಸ್ ಮಾಡಿ ಒಂದು ಒಳ್ಳೆ ರೀತಿಯಿಂದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಫಸ್ಟ್ ಫೇಸ್ ಸ್ಟಾರ್ಟ್ ಆಗಿದೆ. ಸೇಮ್ ಬ್ಲಾಕ್ ಬ್ಯಾಕ್ ಸೈಡ್ 100% ಮಾಡೇ ಮಾಡ್ತೇವೆ ನಾನು. ಮತ್ತು ಆಲ್ರೆಡಿ ಮುನ್ಸಿಪಾಲ್ಟಿ 2 ಎಕರೆ ಜಮೀನಿತ್ತು, ಅದು DC ಆಫೀಸಲ್ಲಾಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದು. ಮುಂದೆ ಕಾರ್ಪೊರೇಷನ್ ಏನು ಮಾಡಿದ್ದು ಅದರಿಗೆ ನಾನು 200 crore rupees ಕೊಡಲೇಬೇಕಂತ ಸಿದ್ದರಾಮಯ್ಯ ಸಾಹೇಬರಿಗೆ CM ಸಾಹೇಬರಿಗೆ ಡಿಮ್ಯಾಂಡ್ ಮಾಡಿದ್ದೇನೆ. ಅವರು ಆಲ್ರೆಡಿ ಬರೆದಿದ್ದಾರೆ, 100 crore rupees ಅಂತ ಬರೆದಿದ್ದಾರೆ. ಆದರೂ ನಾನು 200 ಬೇಕಂತ ಪ್ರೆಷರ್ ಹಾಕ್ಲತ್ತೇನೆ. ಸ್ವಲ್ಪ ದಿವಸದಲ್ಲಿ ಅದು ಮೋಸ್ಟ್ಲಿ ಅದು ಅಮೌಂಟ್ ಆಲ್ಸೋ ರಿಲೀಸ್ ಆಗ್ಬೋದು. ಕಾರ್ಪೊರೇಷನ್ ಅದ್ರ ಮೇಲೆ ನಮಗೆ ಗೊತ್ತಿದೆ. ಸುಮಾರಲ್ಲಿ ಕಾರ್ಪೊರೇಷನ್ನಲ್ಲಿ IS KS ಆಫೀಸರ್ದು ಅದು ಪೋಸ್ಟ್ ಇದೆ. ನಮ್ಮದು ಈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ದು ಇಚ್ಛಾ ಏನಿದೆ ಅಂದರೆ ಅಲ್ಲೇ ಆಲ್ಸೋ ಕಾರ್ಪೊರೇಷನ್ಗೆ ಆಲ್ಸೋ IS ಆಫೀಸರ್ ಬಂದರು ಸ್ವಲ್ಪ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಹಾಕಿ ಒಳ್ಳೆ ಸಿಟಿ ಡೆವಲಪ್ ಆಗ್ಬೋದು ಅಂತ, ಫಾಸ್ಟ್ ಕೆಲಸ ಆಗ್ಬೋದು ಅಂತ ಆ ಥರ ಪ್ಲ್ಯಾನ್ ಇದೆ. ಸುಮಾರು ಸ್ಟಾಫ್, ಡಬಲ್ ಸ್ಟಾಫ್ ಆಲ್ರೆಡಿ ನಾನು ಸ್ಟಾಫ್ಗೆ ಸ್ಯಾಂಕ್ಷನ್ 400 ಸ್ಟಾಫ್ಗೆ ಸ್ಯಾಂಕ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮಾಡಿ ಆಲ್ರೆಡಿ ಜಿಯೋ ಆರ್ಡರ್ ತಂದುಬಿಟ್ಟಿದ್ದೀನಿ. ಮುಂದಿನ ದಿವಸದಲ್ಲಿ ಇನ್ನು ಬೀದರ್ ಒಳ್ಳೆ ರೀತಿಯಿಂದ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಅದಕ್ಕಿಂತ ಜಾಸ್ತಿ ಯಾವಾಗಲೂ ನಮಗೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ, ಮತ್ತು ನಮ್ಮದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇಚ್ಛೆ ಏನಿದೆ ಅಂದರು ಡೆವಲಪ್ಮೆಂಟ್ ಜೊತೆಗೆ ಬೀದರ್ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಪೀಸ್ಫುಲ್ ಅಣ್ಣ ತಮ್ಮರ ಹತ್ರ ಆ ಥರ ಇರಬೇಕಂತ ಒಂದು ಯಾವಾಗಲೂ ಪ್ಲ್ಯಾನ್ ಮತ್ತು ಇಚ್ಛೆ ಇದೆ. ಇಲ್ಲಿಯ ಪ್ರತಾಪ್ನಗರ್ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು.
ಗೋಪೂಜೆಯೊಂದಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಚಾಲನೆ ನೀಡಲಾಯಿತು. ಬಳಿಕ ಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಮಾತೆಯರು ಶ್ರದ್ಧೆ ಭಕ್ತಿಯಿಂದ ಕೃಷ್ಣನ ತೊಟ್ಟಿಲು ನೆರವೇರಿಸಿದರು. ಮಕ್ಕಳು, ಮಾತೆಯರು, ಶಿಕ್ಷಕಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಗಾಯನ, ನೃತ್ಯ, ಕೋಲಾಟ, ಭಜನೆ ಮೊದಲಾದವು ಸಭಿಕರ ಮನ ರಂಜಿಸಿದವು. 200ಕ್ಕೂ ಹೆಚ್ಚು ಮಕ್ಕಳು ಕೃಷ್ಣರಾಧೆಯರ ವೇಷ ಧರಿಸಿ ಗಮನ ಸೆಳೆದರು. ಕೃಷ್ಣನ ವೇಷಧಾರಿ ಮಕ್ಕಳು ಭಗವದ್ಗೀತೆ ಶ್ಲೋಕ ಪಠಿಸಿದರು. ಬೆಣ್ಣೆ ಸವಿದು ಸಂಭ್ರಮಿಸಿದರು. ಪ್ರೌಢಶಾಲೆಯ ಮಕ್ಕಳು ಮೊಸರು ಕಡೆಗೆ ಬಿಡಿದು ಆನಂದಿಸಿದರು. ಚಿಂತಕ ಬಸವರಾಜ್ ಅಷ್ಟಗಿ ಕೃಷ್ಣನ ಲೀಲೆ ಕುರಿತು ಉಪನ್ಯಾಸ ನೀಡಿದರು. ಜನಸೇವಾ ಪ್ರತಿಷ್ಠಾನದ ಆಡಳಿತಾಧಿಕಾರಿ ಸೌಭಾಗ್ಯವತಿ ನೇತೃತ್ವ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಬಸವರಾಜ ಸ್ವಾಮಿ, ಕಾರ್ಯದರ್ಶಿ ರೇಣುಸಿದ್ದಪ್ಪ ಜಲಾದೆ, ಖಜಾಂಚಿ ಶಿವರಾಜ್, ಸದಸ್ಯರಾದ BS ಕುದ್ರೆ, ಶಿವಲಿಂಗಪ್ಪ ಜಲಾದೆ, ಪ್ರೌಢಶಾಲೆ ಮುಖ್ಯ ಶಿಕ್ಷಕ ರಾಹುಲ್ ಮೇಟಿಕರ್, ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ನೀಲಮ್ಮ ಚಾಮರೆಡ್ಡಿ ಮತ್ತಿತರರು ಇದ್ದರು. ಬೀದರ್ ನಗರದ ಪ್ರತಾಪ್ ನಗರದ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇವತ್ತು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಮಾತೆಯರಿಂದ ತೊಟ್ಟಿಲು ಕಾರ್ಯಕ್ರಮ ಮತ್ತು ಮಕ್ಕಳಿಂದ ಮತ್ತು ಮಾತೆಯರಿಂದ ಶಿಕ್ಷಕಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸಾವಿರಾರು ಜನರು ನಡೆದಿರುವಂಥ ಪಾಲಕರನ್ನು ಜನಮನ ಸೆಳೆಯಿತು. ನಂತರ ಮಾತೆಯರು ಕೃಷ್ಣನನ್ನು ತೊಟ್ಟಿಲಲ್ಲಿ ಹಾಕುವ ಮೂಲಕ ಅತಿ ಭಕ್ತಿ ಮತ್ತು ಸಡಗರದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ನಡೆಯಲಾಯಿತು. ಜೊತೆಗೆ ಮಕ್ಕಳಿಂದ ಮೊಸರು ಗಡಿಗೆ ಒಡೆಯುವಂಥ ಸ್ಪರ್ಧೆಯು ಬಹಳ ಉತ್ಸಾಹದಿಂದ ನೆರೆದಂಥ ಜನರಿಗೆ ಕಣ್ತುಂಬ ನೋಡುವಂಥ ದೃಶ್ಯ ಕಾಣ್ತಿತ್ತು. ಮಕ್ಕಳು ಮೊಸರು ಗಡಿಗೆ ಮೂಲಕ ಕೃಷ್ಣನ ನೆನೆತಕ್ಕಂಥ ಕಾರ್ಯಕ್ರಮ ನಡೆಸಿಕೊಟ್ರು. ಅದಾದ ನಂತರ ಮುದ್ದು ಕೃಷ್ಣ ವೇಷಧಾರಿಗಳಿಗೆ ಬೆಣ್ಣೆ ವಿತರಿಸುವಂಥ ಕಾರ್ಯಕ್ರಮ ಭಾಳ ವಿಶಿಷ್ಟವಾಗಿ ನಡೆಯಿತು. ಹೀಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಶ್ರದ್ಧೆ ಭಕ್ತಿಯಿಂದ ನಮ್ಮ ಜನಸೇವಾ ಶಾಲಾ ಶಿಕ್ಷಕಿಯರ ಬಳಗದಿಂದ ಮಾತೆಯರ ಬಳಗದಿಂದ ಎಲ್ಲರೂ ಏನು ಬಹಳ ಶ್ರದ್ಧೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಯಿತು.
ನಗರದ ಬದ್ರುದ್ದೀನ್ ಕಾಲನಿ ಚಿತ್ರಿ ರಸ್ತೆಯಲ್ಲಿ ನಿರ್ಮಿತವಾದ ನಿದಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಭೇಟಿ ನೀಡಿ ಆಸ್ಪತ್ರೆಯನ್ನು ಪರಿಶೀಲಿಸಿ ಮಾತನಾಡುತ್ತಾ 100 ಹಾಸಿಗೆಯ ಅತ್ಯಾಧುನಿಕ ಈ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ನೆರೆ ರಾಜ್ಯಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ, ಇಲ್ಲಿಯೇ ಉತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ನಿಧಾ ನರ್ಸಿಂಗ್ ಕಾಲೇಜು ಮೆಡಿಕಲ್ನಲ್ಲಿ ಕಡಿಮೆ ವೆಚ್ಚದಲ್ಲಿ ಔಷಧಿ ಮಾತ್ರೆಗಳನ್ನು ನೀಡಲಾಗುತ್ತದೆ. ಆಸ್ಪತ್ರೆಯ ಮಾಲೀಕರಾದ ವಸೀಂ ಅವರು ಸೇವಾ ಮನೋಭಾವನೆಯಿಂದ ಕಡುಬಡವರಿಗೆ ಮಕ್ಕಳಿಂದ ವೃದ್ಧರವರೆಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ವಸೀಂ ಅವರು ಸಚಿವ ರಹೀಂ ಖಾನ್ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಹಲವು ಗಣ್ಯರು, ಮುಖಂಡರು, ಆಸ್ಪತ್ರೆಯ ಅಧ್ಯಕ್ಷರಾದ ಎಂಡಿ ಎಹ್ತಿಶಾಮುಲ್ ಹಕ್, ಎಂಡಿ ಅಜಿಮುಲ್ ಹಕ್, ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು. और मंगलूर बहुत सिस्टमेटिक चल रहा पूरे इनोपा मेडिकल कॉलेज में बच्चे जाना, फिर गवर्नमेंट जाना, पूरा एक बच्चे की 10,000 दूसरे पॉइंट में इतना बड़ा कोई नहीं करते बोले तो साफ बोले तो कहता है ये स्टील है, स्टील गाड़ी है। माओ बोलो नया पटेल साहब 2-3 घंटे यहाँ बैठूंगा, ये टाइम से टाइम होता है। ये बहुत अच्छा है। दिन से कितने साल से? 30 साल का। क्या सैलरी? आप करते हमारा बंदोबस्त किसी मैडम को बोल के आदत दे दो, हम करते ये नंबर लेके दिया हमारे बच्चे को। बात पहले बोलो, सीनियर के गाइडेंस कर ये सब नहीं बच्चा खाना कहाँ घर पे इनको सबको ಚಿದಿರಿ ರೋಡ್ ನಿಯರ್ ಗಾಂಧಿಗಂಜ್ನಲ್ಲಿ ಒಂದು ನಿಧಾ ಹಾಸ್ಪಿಟಲ್ ಹೊಸದು ಒಂದು 100 ಬೆಡೆಡ್ ಹಾಸ್ಪಿಟಲ್ ಓಪನಿಂಗ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ನಿನ್ನೆ 15 ಆಗಸ್ಟ್ಗೆ ಇದು ಉದ್ಘಾಟನೆ ಇತ್ತು. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಈಶ್ವರ್ ಖಂಡ್ರೆ ಅವರು ಬಂದಿದ್ದರು. ನನಗೂ ಹೆಸರಿತ್ತು, ಆದರೂ ನನಗೆ ಬೆಳ್ಳಾರಿನಲ್ಲೇ 15 ಆಗಸ್ಟ್ ಜೆಂಡಾ ಬಂದ ಅಲ್ಲಿ ಇತ್ತು, ಜೆಂಡಾ ಬಂದ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಹೋಗಿದ್ದೀನಿ. ಅದ್ರ ಸಲುವಾಗಿ ಬಂದಿಲ್ಲ. ಇವತ್ತು ಬಂದು ಎಲ್ಲ ವಿಸಿಟ್ ಮಾಡಿದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ ಇನ್ ಬೀದರ್. ಇವರಿಗೆ ಸ್ಪೆಷಲಿ ವಸೀಂ ಅಂತ ಓನರ್ ಇದ್ದಾರೆ. ಅವರಿಗೆ ಸೇವಾ ಭಾವನಾ ಇದೆ. ಅವ್ರ ಸೇವಾ ರೀತಿಯಿಂದ ಬಡವರಿಗೆ ಆಗಲಿ ಜನರಿಗೆ ಆಗಲಿ ಹೆಲ್ಪ್ ಆಗಲಿ ಅಂತ ಅವರು ಕಡಿಮೆ ಫೀಸ್ನಲ್ಲಿ ಮುಂದೆ ಬಂದಿದ್ದಾರೆ. ಅದ್ರ ಸಲುವಾಗಿ ಸುಮಾರು ಡಾಕ್ಟರ್ಸ್ ಇಲ್ಲಿ ಇದ್ದಾರೆ. सबको किसी में टाइम मिला सर आप
ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳು ಇಡೀ ರಾಜ್ಯದಲ್ಲಿಯೇ ಮಾದರಿ ಸಹಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಬೆಂಗಳೂರು ಇದರ ರಾಜ್ಯ ನಿರ್ದೇಶಕರಾದ ಗುರುನಾಥ್ ಜಾಂತಿಕರ್ ಅವರು ಅಭಿಪ್ರಾಯಪಟ್ಟರು. ಅವರು ನಗರದ ಸೌಹಾರ್ದ ತರಬೇತಿ ಸಭಾಂಗಣದಲ್ಲಿ ಆಯೋಜಿಸಿದ ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ಬೀದರ್ ಇದರ 14ನೇ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಒಕ್ಕೂಟ ರಚನೆಯಾಗಿದೆ. ಆದರೆ ಅವುಗಳಿಗೆ ನಡೆಸಿಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ. ಅದ್ಯಾವುದೇ ಆದಾಯವಿರುವುದಿಲ್ಲ. ಕೇವಲ ಸದಸ್ಯರಿಂದ ವಾರ್ಷಿಕ ಶುಲ್ಕ ಪಡೆದು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದರು. ಮೊದಲಿಗೆ ಪ್ರಾರ್ಥನೆ ಮಾಡಿ ನಂತರ ಅದರಲ್ಲಿ ಇವಾಗ ಆಗಲಿಲ್ಲ. ಕಲ್ಯಾಣ ಕರ್ನಾಟಕದ ವಿದ್ಯಾ ಭಂಡಾರಿ ಡಾಕ್ಟರ್ ಪರಮಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಶ್ರದ್ಧಾಂಜಲಿಯನ್ನು ಒಕ್ಕೂಟದ ನಿರ್ದೇಶಕರಾದ ರಾಜಶೇಖರ್ ನಾಗಮೂರ್ತಿರವರು ನಡೆಸಿಕೊಟ್ಟರು. ನಂತರ ಪ್ರಾಥಮಿಕ ನುಡಿ ಮತ್ತು ಸ್ವಾಗತವನ್ನು ಒಕ್ಕೂಟದ ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ನಡೆಸಿದ್ದರು. ತದನಂತರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು 14ನೇ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿದರು. 14ನೇ ಸಾಮಾನ್ಯ ಸಭೆಯ ನೋಟಿಸ್ ಅನ್ನು ಒಕ್ಕೂಟದ ಮುಖ್ಯ ಕಾರ್ಯನಿರ್ವಾಹಕರಾದ ಅಮೃತ್ ಹೊಸ್ಮನಿರವರು ಓದಿದ್ದರು. ಹಿಂದಿನ ಸಾಮಾನ್ಯ ಸಭೆಯ ನಡಾವಳಿ ಮತ್ತು ನಿರ್ಣಯವನ್ನು ಮಾನ್ಯ ನಿರ್ದೇಶಕರಾದ ಸಂಜಯ್ ಕ್ಯಾಸ ಅವರು ಓದಿದ್ದರು. 2024-25ನೇ ಸಾಲಿನ ಲೆಕ್ಕ ಪರಿಶೋಧನೆ ವರದಿಯನ್ನು ಮಾನ್ಯ ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ಓದಿ ಅನುಮೋದನೆ ಪಡೆದರು. ಹಾಗೂ 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿರ್ದೇಶಕರಾದ ಜಗನ್ನಾಥ್ ಕರಂಜೆ ಅವರು ನಡೆಸಿಕೊಟ್ಟರು. 2025-26ನೇ ಸಾಲಿನ ಕ್ರಿಯಾ ಯೋಜನೆಯನ್ನು ಮತ್ತೋರ್ವ ನಿರ್ದೇಶಕರಾದ ಕ್ರಾಂತಿಕುಮಾರ್ ಕುಲಾಲ್ ಅವರು ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಕಳೆದ ವರ್ಷದ ಸಾಲಿಗೆ ಸದಸ್ಯತ್ವ ಪಡೆದ ಪಟ್ಟಿಯನ್ನು ನಿರ್ದೇಶಕರಾದ ಶಿವಬಸಪ್ಪ ಚೆನ್ಮಲೆ ಅವರು ಮಂಡಿಸಿದರು. ಹಾಗೂ 2025-26ನೇ ಸಾಲಿನ ಅಂದಾಜು ಆಯವ್ಯಯವನ್ನು ನಿರ್ದೇಶಕರಾದ ಬಸವರಾಜ್ ಹುಡುಗಿ ಅವರು ಓದಿದ್ದರು. ನಂತರ 25-26ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿಯನ್ನು ರಾಜಶೇಖರ್ ನಾಗಮೂರ್ತಿ ಅವರು ನಡೆಸಿಕೊಟ್ಟರು. 14ನೇ ಸಾಮಾನ್ಯ ಸಭೆಯಲ್ಲಿ ಉತ್ತಮ ವರದಿಗಾರರೆಂದು ಶಶಿಕಾಂತ್ ಚೆಂಬಳ್ಳಿ ಪ್ರಜಾವಾಣಿ ಜಿಲ್ಲಾ ವರದಿಗಾರರು, ಉತ್ತಮ ಸಹಕಾರಿ ಎಂದು ಉಳುವಿ ಚನ್ನಬಸವ ಸೌಹಾರ್ದ ಸಹಕಾರಿ ನಿಯಮಿತ ಇದರ ನಿರ್ದೇಶಕಿಯಾದ ಪದ್ಮಜಾ ಪುದ್ದೂರ್ ಮತ್ತು ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದ ಬಾಬುರಾವ್ ಕುಂಪಾರ್ ಶಂಕರ್ ಭಾರತೀಯ ನೂತನ ಅಧ್ಯಕ್ಷರಾಗಿ ಶಿವಬಸಪ್ಪ ಚೆನ್ಮಲ್ಲೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಹುಡ್ಗೆ ಹಾಗೂ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾದ ವೀರಶೆಟ್ಟಿ ಕಾಮಣ್ಣ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ವೀರಶೆಟ್ಟಿ ಕಾಮಣ್ಣ ಹಾಗೂ ಒಕ್ಕೂಟದ ಮುಖ್ಯ ಕಾರ್ಯನಿರ್ವಾಹಕರಾದ ಅಮೃತ್ ಹೊಸ್ಮನಿ ಅವರು ವಂದಿಸಿದರು. ಧನ್ಯವಾದಗಳು. ಇದೀಗ ಕೊನೆಯದಾಗಿ ಹೋರಾಟ ಮಾಡಬೇಕು, ಸಹಕಾರಿಗಳ ಸಮಸ್ಯೆಗಳು ತಗೊಂಡು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿಯ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳಾಗಿ ನಮ್ಮ ಮಧ್ಯದಲ್ಲಿ ಸುಮಾರು 4-5 ವರ್ಷಗಳ ಮತ್ತು ನಿಸ್ವಾರ್ಥ ಸೇವೆ ಅವ್ರು ನೀವು ಸಿಒ ಇದ್ದ ಅಂತೇಳಿ ನಿಮ್ದು ಯಾವುದೇ ಸಂಸ್ಥೆಗೆ ಬಂದು ಅವ್ರು ಎಂದೂ ಏನದಂದ್ರೆ ತಮ್ಮ ಅಧಿಕಾರ ದರ್ಪವನ್ನು ತೋರಿಸಿಲ್ಲ. ಮತ್ತು ಭಾಳ ಮೃದುವಾಗಿ ಕೆಲಸವನ್ನು ಮಾಡಿಕೊಂಡು ಅವ್ರು ಹೆಂಗಾರ ಅಂದ್ರೆ ಆಲಿನ ಬಂದು ನೀವು ಯಾವುದೇ ಕೆಲಸವನ್ನು ಕೊಡ್ರಿ ಆ ಎಲ್ಲ ಕೆಲಸವನ್ನು ಮಾಡುವಂಥ ವ್ಯಕ್ತಿ ಅಮೃತಪ್ಪ. ಇದು ಅದು ಅಂತಲ್ಲ. ಮತ್ತು ಸ್ಯಾಲ್ರಿ ಸಹ ನಾನು ಜಾಂತಿಕರ್ ಸರ್ ಅವ್ರಿಗೆ ಜಗಳಾಡಿ ಎಷ್ಟು ಮಾಡಿ ಹೋದ್ರೆ ಅದೇ 6,000 ಏನೋ ಕೊಡ್ತಾ ಇದ್ವಿ. ಆದ್ರೆ ಇವತ್ತು ನೀವು GB-ದವರು ಯಾಕಂದ್ರೆ ಇವತ್ತು 6,000 ರೂಪಾಯಿಗೆ ಅಂತ ಹೇಳ್ರಿ. ಧನ್ಯವಾದಗಳು. ಈಗ ಕಾರ್ಯಕ್ರಮ ಕೊನೆಯ ಘಟ್ಟ. ಯಾಕಂದ್ರೆ ರಾಮಮೂರ್ತಿ ಅವರೇ, ಮೈಲಾರಿ ಅವರೇ, ಆಮೇಲೆ ಕುಲಾಲ್ ಅವರೇ, ಸೋದರಿ ಮಾಯಾದೇವಿ ಅವರೇ ಹಾಗೂ ಬಸವರಾಜ್ ಹುಡುಗಿ ಅವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ಯಾಸ ಅವರೇ ಭಾಗವಹಿಸಿರ್ತಕ್ಕಂಥ ಇವತ್ತಿನ ದಿನ ನಮ್ಮ ಸಹಕಾರಿಗಳಿಗೆ ವಿಶೇಷವಾಗಿ ಜಿಲ್ಲಾ ಒಕ್ಕೂಟಕ್ಕೆ ಒಂದು ವಿಶೇಷವಾದಂಥ ದಿನ. ಒಕ್ಕೂಟವನ್ನು ಈ ರೀತಿ ಒಂದು ವ್ಯವಸ್ಥಿತವಾದಂಥ ಶಿಸ್ತುಬದ್ಧ ಆದಂಥ ಒಂದು ಸಾಮಾನ್ಯ ಸಭೆ, ಒಂದು ಕಾರ್ಯಕ್ರಮ ಮಾಡುತ್ತೆ ಅಂದರೆ ಅದು ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿ ಅಂದರೆ ಗೆಳೆಯ, ತತ್ವಜ್ಞಾನಿ,
ಹಾಗೂ ಸ್ನೇಹಿತ ಒಬ್ಬರಿಗೆ ಸಹಕಾರಿಗಳಿಗೆ ಒಟ್ಟಿಗೆ ಸೇರ್ಲಿಕ್ಕೆ ಅವಕಾಶವನ್ನು ಸಿಗೋದಿಲ್ಲ. ಯಾವಾಗ ಸಂಯುಕ್ತ ಸಹಕಾರಿ ಏನು ತರಬೇತಿಗಳನ್ನ ಆಯೋಜನೆ ಮಾಡುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಸಹಕಾರಿಗಳನ್ನು ಸೇರಿಲ್ಲ. ಸೌಹಾರ್ದ ಸಹಕಾರಿ ಒಕ್ಕೂಟದ ಕಚೇರಿಯನ್ನ ನಿರಂತರವಾಗಿ ಪ್ರತಿದಿನ 10 ಜನ ಬಂದು ಹೋಗ್ತಕ್ಕಂಥ ಒಂದು ಯಾವುದೇ ಸಮಸ್ಯೆಗಳನ್ನು ಬಂದಂತಹ ಸಂದರ್ಭದಲ್ಲಿ ನಮ್ಮ ವೀರಶೆಟ್ಟಿ ಅವರಿದ್ದಾಗಿನಿಂದ ಮತ್ತು ಅಮೃತರಾವ್ ಇವರಿಬ್ಬರು ಹಾಗೆ ನಿಮ್ಮ ಸಹಕಾರಿಗೆ ಸಹಕಾರವನ್ನು ಮಾಡಿದ್ದಾರೆ. ಜೋಡೆತ್ತಿದ್ದಾಗೆ ಇದ್ದರು ಅವರು. ಯಾರು ಸೌಹಾರ್ದ ಸಹಕಾರಿ ಸಂಯುಕ್ತ ಸಹಕಾರಿ ಉದ್ಯೋಗಿ, ಯಾರು ಒಕ್ಕೂಟದ ಉದ್ಯೋಗಿ, ನಾವು ಹೇಗೆ ಸುರಕ್ಷಿತವಾಗಿ ದುಡಿತಾ ಇದ್ದೀವಿ ಮತ್ತು ಠೇವಣಿದಾರ ಯಾವಾಗೂ ನಮ್ಮಲ್ಲಿ ಠೇವಣಿ ಇಡ್ತಾರಂದ್ರೆ ಅವ್ರು ಕಷ್ಟ ಕಾಲದಲ್ಲಿ ಏನೇ ಸಂದರ್ಭದಲ್ಲಿ ಕೇಳಿದ ಕೊಡಬೇಕು. ಅದು ಸಹಕಾರಿ ಸಂಸ್ಥೆ ಕರ್ತವ್ಯ. ವಿಷಯ ಕುರಿತಂತೆ ಇರ್ಬೋದು, ಹೊಸ ಏನಾದರೂ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಇರ್ಬೋದು, ನೀವು ಅವರನ್ನು ಕೇಳಿ ಇವತ್ತು ಬಹುಶಃ ನಿಮಗಿಷ್ಟು ಬಹಳ ಸರಳವಾಗಿ ನಮ್ಮ ಸಂಸ್ಥೆ ನಡೆಸಲಿಕ್ಕೆ ಅನುಕೂಲವನ್ನು ಆಗಿದೆ. ನೀವು ಅದೇ 59ನೇ ಕಾಯ್ದೆಯಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳನ್ನು ನೋಡಿ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಪಾಪ ಏನಾದ್ರು ಸಮಸ್ಯೆ ಬಂದಾಗ ಎಲ್ಲಿ ಹೋಗ್ಬೇಕು ಅದೇ ಅಲ್ಟಿಮೇಟ್ಲಿ ಎಲ್ಲಿ ಹೋಗ್ತಾರೆ ಅಂದ್ರೆ ಇಲಾಖಾ ಅಧಿಕಾರಿಗಳ ಹತ್ತಿರ ಮಾತ್ರ ಕೇಳ್ಕೊಳ್ತಕ್ಕಂಥ ಪ್ರಸಂಗವನ್ನು ಇದೆ. ಅವರು ಒಂದು ಹೇಳಿದ್ರು, ಒಂದು ಬಿಟ್ಟರು, ಮತ್ತು ಅವರು ಯಾವಾಗಲೂ ಏನಾದರೂ ತಮಗೆ ಅನುಕೂಲವಾದಂಥ ಹೇಳ್ತಕ್ಕಂಥದ್ದು, ಯಾವಾಗಲೂ ಸಹಕಾರಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಹೇಳಿದ್ದಾರೆ ಅಂತಕ್ಕಂಥ ಭಾಳ ಕಡಿಮೆ ಇದೆ. ಸೊ ಇವತ್ತು ಸೌಹಾರ್ದ ಸಹಕಾರಿ ಕಾಯ್ದೆ ಬಂದಿರೋದ್ರಿಂದ ಈ ಅನುಕೂಲಗಳನ್ನು ನಮಗಾಗಿದೆ. ಮತ್ತು ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದಿಂದ ಈ ರೀತಿ ನಮಗೆ ಅನುಕೂಲ ಆಗ್ತಾ ಇದೆ. ಮತ್ತು ಇವತ್ತು ನಮ್ಮ ಸೌಹಾರ್ದ ಸಹಕಾರಿ ಒಕ್ಕೂಟ ಕಳೆದ 14 ವರ್ಷ ನಿರಂತರವಾಗಿ ನಾವು ಲಾಭದಲ್ಲಿ ತೆಗೆದುಕೊಂಡು ಹೋಗ್ತೇವೆ. ಇದು ವಿಶೇಷ. ಈ ಒಕ್ಕೂಟಕ್ಕೆ ತನ್ನದೇ ಆದಂಥ ಆದಾಯ ಏನೂ ಇಲ್ಲ, ಯಾವುದೋ ಫೀಸ್ ಇದೆ, ಇದು ಇದೆ ಇತ್ಯಾದಿ ಅಂತೇಳಿ. ಆದರೂ ಕೂಡ ಅಲ್ಪ ಸ್ವಲ್ಪದರಲ್ಲಿ ನಿಮ್ಮಿಂದ ವಾರ್ಷಿಕ ಶುಲ್ಕವನ್ನು ತೆಗೆದುಕೊಂಡು ತರಬೇತಿಗಳನ್ನು ನಡೆಸಿ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಗಳನ್ನು ನ್ಯಾಷನಲ್ ಏನು NCO ಇದೆ, ನ್ಯಾಷನಲ್ ಯೂನಿಯನ್ ಕೋಆಪರೇಟಿವ್ ಆಫ್ ಇಂಡಿಯಾ, ಅದರ ಜೊತೆಗೆ ನಾವು ಟೈಅಪ್ ಮಾಡಿಕೊಂಡು ವರ್ಕ್ಶಾಪ್ಗಳನ್ನು ನಾವು ನಡೆಸ್ತಾ ಇದ್ದೇವೆ ನಿರಂತರವಾಗಿ. ಇಡೀ ದೇಶದಲ್ಲಿ ಬಹುಶಃ ರಾಜ್ಯದಲ್ಲಿ ಯಾವುದೂ ಇಲ್ಲ ಯೂನಿವರ್ಸಿಟಿ ಯಾವುದೇ ಒಕ್ಕೂಟಗಳನ್ನ ಅದರ ಜೊತೆಗೆ. ಅದು ಯಾಕೆ ಅಂತಂದರೆ ನಮ್ಗೆ ಅವ್ರಿಗಿರ್ತಕ್ಕಂಥ ಸಂಬಂಧ ವೈಯಕ್ತಿಕವಾಗಿ ಅವರು ಪ್ರತಿ ವರ್ಷ ನಮಗೆ ನಮ್ಮ ಜೊತೆಗೆ ವರ್ಕ್ಶಾಪ್ಗಳನ್ನು ನಡೆಸಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಕೂಡ ನಮಗೆ ಸಾಕಷ್ಟು ಎಲ್ಲ ರೀತಿಯಿಂದ ಸಹಾಯವನ್ನು ಮಾಡಿದೆ. ಯಾವುದೇ ತರಬೇತಿಗಳನ್ನು, ವಿಷಯ ಆಧಾರಿತ ತರಬೇತಿಗಳನ್ನ ಹಮ್ಮಿಕೊಳ್ಬೇಕಂದ್ರೆ ಕೂಡಲೇ ಆ ತರಬೇತಿಗಳನ್ನ ನಮ್ಮ ಸದಸ್ಯ ಸಹಕಾರಿಗೆ ಯೋಜನೆ ಮಾಡಿರ್ತಕ್ಕಂಥ ಇದೆ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಸೌಹಾರ್ದ ಸಹಕಾರಿಗಳನ್ನು ಭಾಳ ಸಮಸ್ಯಾತ್ಮಕ ಸಹಕಾರಿಗಳು ಬಹಳ ಕಡಿಮೆ ಇದೆ. ನಾವು ಬೆಳಗಾವಿ ವಿಭಾಗ ಮತ್ತು ಬೆಂಗಳೂರು ವಿಭಾಗವನ್ನು ಹೋಲಿಸಿದಾಗ ಪ್ರತಿದಿನ ಬೆಳಗಾದ್ರೆ ಇಲ್ಲಿ ಸಮಸ್ಯೆಗಳೇ. ಸಹಕಾರಿ ಸಂಸ್ಥೆಗಳು ಅವ್ರ ಠೇವಣಿ ಹಣ ಬರಲಿಲ್ಲ, ಇವ್ರ ಠೇವಣಿ ಹಣ ಬರಲಿಲ್ಲ, ಆ ಠೇವಣಿ ಮುಳುಗ್ತು, ಇವ್ರ ಠೇವಣಿ ಮುಳುಗ್ತು, ಆಡಳಿತ ಮಂಡಳಿಯವರು ಎಲ್ಲಿ ಗೊತ್ತಿಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲಿ ಗೊತ್ತಿಲ್ಲ, ಬೇಕಾಬಿಟ್ಟು ಬಡ್ಡಿಗಳನ್ನ ಕೊಟ್ಟು ಠೇವಣಿ ಸಂಗ್ರಹ ಮಾಡಿರ್ತಕ್ಕಂಥದ್ದು ಅವೆರಡು ವಿಭಾಗದಲ್ಲಿ ಭಾಳಷ್ಟು ಆಗ್ತಾ ಇದೆ. ಸೊ ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕದಲ್ಲಿ ಭಾಳ ಕಡಿಮೆ, ಹೈದರಾಬಾದ್ ಕರ್ನಾಟಕ ಭಾಳ ಕಡಿಮೆ ಇದೆ. ನಗರದ ಕಾಳಿಗಲ್ಲಿ ವಾರ್ಡ್ ನಂಬರ್ 2ರಲ್ಲಿ 2019ರಲ್ಲಿ ನಗರಸಭೆ ವತಿಯಿಂದ ಮಹಿಳೆಯರಿಗಾಗಿ ಸಾರ್ವಜನಿಕ ಶೌಚಾಲಯಗಳನ್ನು ಕಟ್ಟಿಸಿದ್ದಾರೆ. ಇಲ್ಲಿವರೆಗೆ ಶೌಚಾಲಯವನ್ನು ನಗರಸಭೆ ವತಿಯಿಂದ ಪ್ರಾರಂಭ ಮಾಡಿರುವುದಿಲ್ಲ. ಕೂಡಲೇ ನಗರಸಭೆ ಪೌರಾಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜೆಇ ಮತ್ತು AW ಈ ಶೌಚಾಲಯದಲ್ಲಿ ಏನು ಸಮಸ್ಯೆ ಇದೆ ಎಂದು ಕೂಡಲೇ ಪರಿಶೀಲನೆ ಮಾಡಿ ಮಹಿಳೆಯರಿಗಾಗಿ ಶೌಚಾಲಯವನ್ನು ಕಟ್ಟಿಸಲು ಕೂಡಲೇ ಪ್ರಾರಂಭ ಮಾಡಬೇಕೆಂದು ಶಾಸಕರು ಕೂಡ ಅಧಿಕಾರಿಗಳಿಗೆ ಕರೆಸಿ ಈ ಶೌಚಾಲಯವನ್ನು ಪ್ರಾರಂಭ ಮಾಡಬೇಕೆಂದು ಬಸವಕಲ್ಯಾಣ ಜೆಡಿಎಸ್ ಪಕ್ಷದ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಧನರಾಜ್ ಡಿ ರಾಜೋಳೆ ಆಗ್ರಹಿಸಿದರು. ಮಾತಾಡೋದಿಲ್ಲ. ನೀವಂತ ಚಂದ ತಂದಿದಿ, ಎಕಡೆ ಗಿರಾಕಿ ತಂದಿ ನನಗೆ
ವಾರ್ಡ್ ನಂಬರ್ 2ರಲ್ಲಿ ಕಾಳಿಗಲ್ಲಿ ಬಸವ ಕಲ್ಯಾಣ 2019ರಲ್ಲಿ ನಗರಸಭೆ ವತಿಯಿಂದ ಮಹಿಳೆಯರಿಗಾಗಿ ಶೌಚಾಲಯವನ್ನು ಕಟ್ಟಿಸಿದ್ದಾರೆ. ಇಲ್ಲಿವರೆಗೆ ಏನಪ್ಪ ಅಂದ್ರೆ ಅದು ಶೌಚಾಲಯನ ಪ್ರಾರಂಭ ಮಾಡಿಲ್ಲ. ಯಾಕಂದರೆ ಮಹಿಳೆಯರಿಗೆ ಶೌಚಾಲಯ ಸಲುವಾಗಿ ಬಹಳ ತೊಂದರೆ ಇದೆ. ಅಕ್ಕಪಕ್ಕದಲ್ಲಿ ಗಿಡ ಗಂಟಿಗಳು ಬಹಳಷ್ಟು ಬೆಳೆದಿದ್ದೇವೆ. ಆ ಪಕ್ಕದಲ್ಲಿ ಇರ್ತಕ್ಕಂಥ ಹೊಲ ಗದ್ದೆಗಳನ್ನು ಅದರಲ್ಲಿ ದೊಡ್ಡ ದೊಡ್ಡ ಸರ್ಪಗಳನ್ನು ಇವೆ. ಕೂಡಲೇ ನಗರಸಭೆಯ ಸಂಬಂಧಪಟ್ಟ AW ಮತ್ತು J ಸೆಂಟ್ರಿಂಗ್ ಇನ್ಸ್ಪೆಕ್ಟರ್ಗಳನ್ನು ನಾಳೆ ಬಂದು ಪರಿಶೀಲನೆ ಮಾಡಿ ಮಹಿಳೆಯರಿಗಾಗಿ ವಾರ್ಡ್ ನಂಬರ್ 2ರಲ್ಲಿ ಶೌಚಾಲಯ ಕಟ್ಟಿಸಿರುವ ಕೂಡಲೇ ಪ್ರಾರಂಭ ಮಾಡಬೇಕಾಗಿ ಮಾನ್ಯ ಪೌರಾಯುಕ್ತರಿಗೆ ತಿಳಿಸುತ್ತಿದ್ದೇನೆ. ಹಾಗೂ ಸಂಬಂಧಪಟ್ಟ ಶಾಸಕರಾದ ಇವರು ಕೂಡ ಬಂದು ನಗರಸಭೆ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ವಾರ್ಡ್ ನಂಬರ್ 2ರಲ್ಲಿ ಸಾರ್ವಜನಿಕ ಶೌಚಾಲಯ ಕಟ್ಟಿದ ಬಿಲ್ಡಿಂಗನ್ನು ಓಪನಿಂಗ್ ಮಾಡಿ ಹೆಣ್ಣುಮಕ್ಕಳಿಗೆ ಅನುಕೂಲವಾಗಿ ಮಾಡಿಕೊಡಬೇಕಾಗಿ ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬೀದರ್ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಕೃಷ್ಣ ರಾಥೋಡ್ ಗೆಳೆಯರ ಬಳಗದ ವತಿಯಿಂದ ಬೀದರ್ನ ಬಂಜಾರ ಸಮುದಾಯದ ಕಾರ್ಯದರ್ಶಿ ಕೃಷ್ಣ ರಾಥೋಡ್ ಅವರ 17ನೇ ಹುಟ್ಟುಹಬ್ಬವು ಆಡಂಬರವಾಗಿ ಆಚರಿಸದೆ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಎಲ್ಲರೂ ಕೂಡ ಕೇಕ್ ಕಟ್ ಮಾಡುವುದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ದುಡ್ಡು ಖರ್ಚು ಮಾಡಬಾರದು. ಬಡ ರೋಗಿಗಳಿಗೆ ಹಣ್ಣು ಹಂಪಲು, ಬ್ಲಡ್, ಮೆಡಿಸನ್ ಇನ್ನಿತರ ಯಾವುದೇ ರೀತಿಯ ಸಹಾಯ ಮಾಡಬೇಕೆಂದು ತಿಳಿಸಿದರು. ದೇವರು ಅವರಿಗೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮನೋಜ್, ಶಿವಕುಮಾರ್, ವಿಕಾಸ್, ರೋಹಿತ್, ಅರವಿಂದ್, ಅಂಕುಶ್ ಸೇರಿದಂತೆ ಇತರರು ಇದ್ದರು. ಬಂಜಾರ ಸಮುದಾಯದಲ್ಲಿ ಬೆಳೀತಾ ಇರುವ ಶ್ರೀಯುತ ಕೃಷ್ಣ ರಾಠೋಡ್ ಅವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿ ಬಡ ರೋಗಿಗಳಿಗೆ ತಿನ್ನೋಕೆ ಸಹಾಯ ಆಗಬೇಕು ಅಂತೇಳಿ ಅವರು ಯೋಚನೆ ಮಾಡಿ ಇಲ್ಲಿ ಎಲ್ಲೋ ಒಂದು ರೋಡ್ ಮೇಲೆ ಮತ್ತೆಲ್ಲೋ ಒಂದು ಪಕ್ಕದಾಗ ಎಲ್ಲೋ ಒಂದು ಕೇಕ್ ಎಲ್ಲ ವೇಸ್ಟ್ ಮಾಡಿ ರೊಕ್ಕ ವೇಸ್ಟ್ ಮಾಡ ಎಲ್ಲ ಬಿಟ್ಟು ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಬಡ ರೋಗಿಗಳಿಗೆ ಒಂದು ಸಹಾಯ ಆಗಬೇಕು. ಏನೋ ಒಂದು ಪಾಪ ಬಂದಿರ್ತಾರ, ಏನೋ ಬಡವರು ಇರ್ತಾರ, ಯಾರೋ ಒಂದು ಶ್ರೀಮಂತರು ಇಲ್ಲಿ ಬರಲ್ಲ, ಬಡವರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಒಂದು ಟ್ರೀಟ್ಮೆಂಟ್ ತಗೋತಾ ಇರ್ತಾರ, ಅವ್ರಿಗೆ ಒಂದು ಏನೋ ಒಂದು ಸಹಾಯ ಆಗಬೇಕು. ಫ್ರೂಟ್ಸ್ ಕೊಟ್ಟರೆ ಅವ್ರಿಗೆ ಮೈ ಒಂದು ಹೆಲ್ದಿ ಇರ್ತವೆ ಅಂತೇಳಿ ಇವತ್ತಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವರ ಅಭಿಮಾನಿಗಳ ವತಿಯಿಂದ ಹಣ್ಣು ಹಂಪಲನೆ ವಿತರಣೆಯನ್ನು ಮಾಡುತ್ತಿದ್ದಾರೆ. ಮತ್ತು ಅವರು ಹೀಗೆ ಬೆಳೀಲಿ ಇವತ್ತೇನು 17ನೇ ಅವರ ಹುಟ್ಟುಹಬ್ಬ ಆಗಿದೆ. ಮುಂದಿನ ದಿನಮಾನಗಳು ನೂರಾರು ಕಾಲ ಬದುಕಲಿ ಮತ್ತು ನೂರಾರು ಕಾಲ ಅವರು ಒಂದು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.